ಕರುನಾಡು. ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರ್ಸನ್ ವ್ಲಾಗ್ಸ್. ಸೊ ನಾವಿವತ್ತು ರೆಡಿಯಾಗಿ ಒಂದು ಈವೆಂಟ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಫ್ರೆಂಡ್ ವೆಡ್ಡಿಂಗ್ ಇದೆ, ಸೊ ಅವರು ಮದುವೆಗೆ ಹೋಗ್ತಾ ಇದ್ದೀವಿ. ಇವತ್ತು ರಿಸೆಪ್ಷನು, ನಾಳೆ ಮುಹೂರ್ತ. ಸಂಡೇ ಇವತ್ತು, ನಾಳೆ ಮುಹೂರ್ತಕ್ಕೆ ಹೋಗೋಕ್ಕಾಗಲ್ಲ, ಮಂಡೇ ಆಫೀಸ್ ಇರುತ್ತೆ. ಸೊ ಹಾಗಾಗಿ ನಾನು ಅರುಣ್ ಇಬ್ಬರು ರೆಡಿಯಾಗಿ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಗಿದೆ 7 o'clock. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು, ಒಂದು 30 minutes. ಹೋಗ್ತಾ ಇದ್ದೀವಿ, ನೋಡೋಣ. ಜಸ್ಟ್ ಹಾಗೆ ವ್ಲಾಗ್ ಮಾಡೋಣ, ಹೇಗೆಲ್ಲ ಇರುತ್ತೆ ಇವತ್ತಿನ ದಿವಸ, ಇವತ್ತಿನ ಈವ್ನಿಂಗ್ ಆಲ್ರೆಡಿ ಹೇಗಿರುತ್ತೆ ಅಂತ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ಅರುಣ್ ಅವರೇ, ಏನು ಅನಿಸ್ತಿದೆ ನಿಮಗೆ? ಏನಿಲ್ಲ, ಈ ವೀಕೆಂಡ್ ಅಂತೂ ಫುಲ್ಲು ಬರೀ ಇವೆಂಟ್ಸ್ ಅಲ್ಲೇ ಕಳೆದೋಯ್ತು. ಸೀರಿಯಸ್ಲಿ ಸ್ಯಾಟರ್ಡೆ ಸಂಡೇ 2 days ವೀಕೆಂಡು. ಪಾಪ ಇವ್ರಿಗೂ ರಜಾ ಇತ್ತು ಈ ಸಲ, ಇಬ್ರು ಆಕ್ಯುಪೈಡು. ನೆನ್ನೆನೂ ಫಂಕ್ಷನ್ ಇತ್ತು, ಇವತ್ತು ಬೆಳಗ್ಗೆ ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನ್ ಎಲ್ಲ ಕಂಪ್ಲೀಟ್ಲಿ ಈಗ ಫ್ಯಾಮಿಲಿ ಫಂಕ್ಷನ್. ಆ್ಯಂಡ್ ಈಗ ನನ್ನ ಫ್ರೆಂಡ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಈ ವೀಕೆಂಡ್ ಆ್ಯಕ್ಚುಲಿ ನಮಗೆ. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಯಾ, ಲೆಟ್ಸ್ ಗೋ ಗೈಸ್. ವೆಡ್ಡಿಂಗ್ ಹೋಗ್ತಾ ಇದ್ದೀವಿ. ಸೊ ಬೊಕ್ಕೆ ಕೊಡೋದು ಒಂದು ಒಳ್ಳೆ ಆಪ್ಷನ್. ಫ್ರೆಂಡ್ ಫಂಕ್ಷನ್ಸ್ಗೆಲ್ಲ ಬೊಕ್ಕೆ ಕೊಡೋದು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಅವ್ರಿಗೂ ಅಫ್ಕೋರ್ಸ್ ಅವ್ರು ಲೈಕ್ ಸ್ಪೆಷಲ್ ಫೀಲ್ ಆಗ್ತಾರೆ ಇವರು, ಬಟ್ ಬೊಕ್ಕೆ ಕೊಡೋ ಒಂದು ಗುಡ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ರೆಡಿ ಆಗಿದೆ ಅಂತೆ, ಕೊಡ್ತೀನಿ ಅಂತ ಹೇಳಿದ್ರು. ಅರುಣ್ ಅವ್ರು ಅಲ್ಲಿ ಕೂತಿದ್ದಾರೆ. ನಾನು ಇಲ್ಲಿ ಹೂವು ತೊಗೊಳಕ್ಕೆ ಬಂದಿದ್ದೀನಿ, ಅವ್ರು ಕರೆಕ್ಟಾಗಿ ಒಳ್ಳೆ ಸಾಂಗೇ ಪ್ಲೇ ಮಾಡ್ತಾ ಇದ್ದಾರೆ ಗೈಸ್. ಬೇಗ ಹೂವು ತೊಗೊಂಡು ಗೈಸ್ ನೋಡಿ ಏನು ಸಖತ್ತಾಗಿದೆ ಅಲ್ಲ. ಬನ್ನಿ ಇವಾಗ ಹೋಗೋಣ. ಅವರು ನೋಡಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಏನು ಸಖತ್ತಾಗಿ ಕಾಣ್ತಿದ್ದಾರೆ. ನಾನು ಬ್ಲ್ಯಾಕ್ ಆ್ಯಕ್ಚುಲಿ. ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಗೈಸ್. ಸಿಗ್ನಲ್ ಎಲ್ಲರೂ ಸುಮ್ಮನೆ ನಿಲ್ಲಿಸ್ತಾ ಇದ್ದಾರೆ ಎಲ್ಲರೂ. ಇದು ಯಲಹಂಕ ರೋಡ್ ಅಲ್ಲ? ಓಕೆ, ರೈಟ್ ಸೈಡ್ ಹೋದರೆ ಬಾಗ್ಲೂರು, ಸ್ಟ್ರೈಟ್ ಹೋದ್ರೆ ಏರ್ಪೋರ್ಟು. ಈಗ ಸದ್ಯಕ್ಕೆ ಏರ್ಪೋರ್ಟ್ಗೆ ಹೋಗೋ ಪ್ಲ್ಯಾನ್ ಯಾವುದೂ ಇಲ್ಲ ಗೈಸ್, ಬಟ್ ಹೋಗಬೇಕು, ನೋಡೋಣ. ಇನ್ನು 20 minutes ತೋರಿಸ್ತಾ ಇದೆ ಮ್ಯಾಪಲ್ಲಿ. ಇರ್ರೋ ಹೋಗಿರಂತೆ ಇರ್ರೋ. ಎಲ್ಲರಿಗೂ ಅರ್ಜೆಂಟೇ. ನೋಡಿ ಗೈಸ್, ಅರುಣ್ ಅವರು ಮಿಂಚ್ತಾ ಇದ್ದಾರೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ. ಏನು ಅನಿಸ್ತಿದೆ ಅರುಣ್ ಅವರೇ? ಆ್ಯಕ್ಚುಲಿ ಏನು ಗೊತ್ತಾ, ಅರುಣ್ ಅವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಮೋರ್ ಓವರ್ ಫಾರ್ಮಲ್ಸಲ್ಲಿ ಸಖತ್ತಾಗಿ ಕಾಣಿಸ್ತಾರೆ. ನಾನು ಎಷ್ಟೆಲ್ಲ ಹೇಳಿದ್ರು ಅವರು ಏ ಇಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನು ಹೆಂಗೆ ಹೇಳೋಕ್ಕಾಗುತ್ತೆ ಗೈಸ್? ನೀನು ಚೆನ್ನಾಗಿ ಕಾಣ್ತಿದ್ಯಾ ಅಂದರೆ ಚೆನ್ನಾಗಿ ಕಾಣ್ತಿದ್ಯಾ ಅಂತಲೇ ಹೇಳಬೇಕಲ್ವಾ? ಅಯ್ಯೋ ಪಾಪ ಚಿಕ್ಕ ಮಗು ಗೈಸ್. ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಫ್ಯಾಮಿಲಿ ಫಂಕ್ಷನ್. ತುಂಬ ಚೆನ್ನಾಗಿತ್ತು. ಅದ್ರದ್ದು ವಿಡಿಯೋ ಮಾಡಬೇಕಿತ್ತು, ಬಟ್ ತುಂಬ ಶಾರ್ಟ್ ವಿಡಿಯೋ ಆಗೋಗುತ್ತೆ ಅಂತ ಮಾಡಿಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಹೌದು, ಅದರದ್ದು ವಿಡಿಯೋಸ್ ಅದು ಹಾಕಿಲ್ಲ. ವಿಡಿಯೋಸ್ ಒಂದೇ ಒಂದು ಟ್ರಾನ್ಸಿಷನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ. ಅದು ಬಿಟ್ಟರೆ ಇಟ್ ವಾಸ್ ವೆರಿ ಗುಡ್ ಡೇ. ಅಂದರೆ ಅವಾಗ ಈ ಥರ ಫ್ಯಾಮಿಲಿ ಎಲ್ಲ ಮೀಟ್ ಮಾಡ್ತಾ ಇರಬೇಕು. ಐನೋ ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರಿಗೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಬಟ್ ವೀಕೆಂಡ್ಸ್ ಅಂತ ಬಂದಾಗ ಅಥವಾ ಫ್ರೆಂಡ್ಸು ಫ್ಯಾಮಿಲಿ ಅಂತ ಬಂದಾಗ ಡೆಫಿನೆಟಾಗಿ ಆ ಈವೆಂಟ್ನ ಆದಷ್ಟು ಮಿಸ್ ಮಾಡ್ದಿರ ಹೋಗೋಕ್ಕೆ ಟ್ರೈ ಮಾಡಬೇಕು. ಎಲ್ಲರೂ ಹೋಗೋಕ್ಕಾಗ್ದಿರ ಅಟ್ಲೀಸ್ಟ್ ಯಾರಾದರೂ ಮನೇಲಿ ಒಬ್ಬರಾದ್ರೂ ಹೋಗೋಕ್ಕೆ ಟ್ರೈ ಮಾಡಿ. ಸೊ ದಟ್ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಮ್ಯಾಟರ್ ಆಗುತ್ತೆ. ಏನಂತೀರಲ್ಲ ನೋಡ್ರೆ ಅಲ್ವಾ? ಸೊ ನಿನ್ನೆ ಒಂಥರ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಗೆ ನಿಮಗಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಗೆಟ್ ಟುಗೆದರ್ ಇದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ, ಹೋಗಿ ಎಂಜಾಯ್ ಮಾಡಿ. ಇರೋದು ಒಂದು ಲೈಫ್, ಎಲ್ಲರನ್ನೂ ಮೀಟ್ ಮಾಡಿ, ಮಿಂಗಲ್ ಆಗಿ ಖುಷಿಯಾಗಿರಿ ಎಲ್ಲರ ಜೊತೆ. ನಿನ್ನೆ ಇವೆಂಟ್ ಅಲ್ಲಿ ಕಾಮಿಡಿ ಇತ್ತು, ಮೆಮೊರೀಸ್ ರೀಕ್ರಿಯೇಟ್ ಅಂತಲ್ಲ, ಲೈಕ್ ನೆನಪು ಮಾಡ್ಕೊಳ್ತಾ ಇದ್ರು. ಅಮ್ಮ ಸೈಡ್
function ಅಮ್ಮ ಸೈಡ್ ಅಂದ್ರೆ ಅರುಣ್ ಅವ್ರ ಮಮ್ಮಿ ಅಂದ್ರೆ ನಮ್ಮ ಅತ್ತೆ ಸೈಡ್ ಫಂಕ್ಷನ್ ಇತ್ತು ಅದು. ಸೊ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಫನ್ ಡೇ. ತುಂಬಾ ಚೆನ್ನಾಗಿತ್ತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇನ್ನೊಂದ್ ಸ್ವಲ್ಪ ತಲ್ಲೇ ಇರ್ಬೇಕಿತ್ತು ಅಂತ ಅನಿಸ್ತಿತ್ತು. ಸೊ ಆ ಥರ ಅನ್ನಿಸ್ಬೇಕಾದ್ರೂ ಫಂಕ್ಷನ್ಗೆ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸ್ಬೇಕು. ಸೊ ಇಟ್ ವಾಸ್ ಗುಡ್. ಆ್ಯಂಡ್ ಈಗ ಟೈಮ್ ಇನ್ನು 7:30 ಆಗ್ತಾ ಇದೆ. ಸ್ವಲ್ಪ ಟ್ರಾಫಿಕ್ ಇದೆ. ರೋಡ್ ಬೇರೆ ಚೆನ್ನಾಗಿಲ್ಲ ನೋಡಿ. ರೋಡ್ ಹೇಗಿದೆ ನೋಡಿ. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಫಂಕ್ಷನ್ ಬಂದು ನನ್ನ ಫ್ರೆಂಡ್ ಫಂಕ್ಷನ್, ನನ್ನ BCom ಕ್ಲಾಸ್ಮೇಟ್ ಫಂಕ್ಷನ್ನು. ಈಗ ಮದುವೆ ಆಗ್ತಾ ಇದ್ದಾಳೆ. ಗುಡ್ 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 ದಟ್ ಎಲ್ಲರೂ ಮದುವೆ ಆಗ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಒಳ್ಳೇದು ನಡೀತಾ ಇದೆ ಲೈಫಲ್ಲಿ ಅನ್ನೋದು ನಮ್ಗೆ ಖುಷಿ ಇದೆ. ಏನನ್ಸುತ್ತೆ ಬಲ? ಲೈಫಲ್ಲಿ ಪಾರ್ಟ್ನರ್ ಇರಬೇಕಂತೆ ಗೈಸ್. ಗುಡ್ ಪಾರ್ಟ್ನರ್ ಇರಬೇಕು. ಅಂದರೆ ಯು ಶುಡ್ ಚೂಸ್ ವೈಸ್ಲಿ ಅಷ್ಟೇ ನಾನು ಹೇಳೋದು. ಯಾರ್ಯಾರನ್ನೋ ಚೂಸ್ ಮಾಡ್ಕೊಂಡು ಲೈಫ್ ಹಾಳು ಮಾಡೋದಕ್ಕಿಂತ ಒಳ್ಳೆ ಪಾರ್ಟ್ನರ್ನ ಚೂಸ್ ಮಾಡಿ ಖುಷಿಯಾಗಿರಿ. ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಜಗಳ ಇದ್ದಿದ್ದೆ ಎಲ್ಲರೂ ಜಗಳ ಆಡ್ತಾರೆ, ಎಲ್ಲರೂ ಒಂದು ಹಾಗೆ ಆಗ್ತಾರೆ. ಬಟ್ ಎಂಡ್ ಆಫ್ ದ ಡೇ ಗಂಡ ಹೆಂಡತಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ನೋಡಿ. ನಮ್ಮ ಥರ ಗೈಸ್ 3 ಮಿನಿಟ್ಸ್. ಸೊ ಇನ್ನು 3 ಮಿನಿಟ್ಸ್ ತೋರಿಸ್ತಾ ಇದೆ ವೆನ್ಯೂ ಪ್ಲೇಸ್. ಈ ಲೆಫ್ಟಾ? ಸೊ ಎಲ್ಲೋ ಒಳಗಡೆ ಹೋಗ್ಬೇಕು. ಹಾಂ ಇದೆ ಲೆಫ್ಟ್ ಹೋಗ್ಬೇಕು. ಇಲ್ಲಿ ಹಾಕಿದ್ದಾರೆ ಬೋರ್ಡು. ಬನ್ನಿ ಹೋಗೋಣ. ಸರಿ ವೆನ್ಯೂಗೆ ರೀಚ್ ಆಗಿದ್ದೀವಿ ನೋಡಿ. ಅಲ್ಲಿದೆ ಗೈಸ್ ನೋಡಿ ಅರುಣ್ ಅವರು. ಈಗ ಫ್ಲಾಸ್ ತಗೊಂಡು ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಇಲ್ಲೇ ಅಲ್ಲಿ ಇರೋದು ಹಾಲು. ಸೊ ಬನ್ನಿ ಹೋಗೋಣ. ಇದು ಆ್ಯಕ್ಚುಲಿ ಇದು ಸ್ಯಾರಿನಲ್ಲಿ ಔಟ್ಫಿಟ್ ಹೊಲ್ಸ್ಕೊಂಡಿರೋದು. ಬ್ರೈಡ್ದು ಗ್ರೂಮ್ದು ವೆಲ್ಕಮ್ ಆಯಿತು. ನಾವು ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಈಗ ಟೈಮ್ ಆಗಿದೆ ಆಲ್ಮೋಸ್ಟ್ 8 o'clock. ಅವ್ರು ಆಲ್ರೆಡಿ ಈಗ ಸ್ಟೇಜ್ ಹತ್ರ ಹೋಗಿದ್ದಾರೆ. ಬನ್ನಿ ಹೋಗಿ ಬುಕ್ಕೆ ಕೊಟ್ಬಿಟ್ಟು ವಿಶ್ ಮಾಡಿ ಊಟ ಮಾಡಿ ಹೊರಡೋಣ. ಗೈಸ್ ಮಾತಾಡ್ಸ್ಕೊಂಡು ಬಂದ್ವಿ. ಶಿ ಫೆಲ್ಟ್ ವೆರಿ ಹ್ಯಾಪಿ. ಇವನ್ ಐ ಫೆಲ್ಟ್ ವೆರಿ ಹ್ಯಾಪಿ. ವಿಶಿಂಗ್ ಹರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಯಾ ಬನ್ನಿ ಹೋಗಿ ಊಟ ಮಾಡೋಣ. ಪಾನಿಪುರಿ ಹೇಗಿತ್ತು? ಊಟಕ್ಕೆ ಬಂದಿದ್ದೀವಿ. ಈಗ ಊಟ ಮಾಡಿ ಹೊರಡಬೇಕು. ಯಾಕಂದರೆ ಹಾಂ ಐಸ್ ಕ್ರೀಮ್ ಟೈಮ್ ಗೈಸ್. ಗೈಸ್ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಇವೆಂಟ್. ಹೇಗೆ ಅನಿಸ್ತು ಬಾನವರೇ? ಚೆನ್ನಾಗಿತ್ತು. ಊಟನೂ ತುಂಬ ಚೆನ್ನಾಗಿತ್ತು. ಈಗ ಇಲ್ಲಿಂದ ಮನೆ ಕಡೆ ಹೊರಡುವ ಸಮಯ. ಟೈಮ್ ಆಗಿದೆ 9:15. ನಾವು ಇನ್ನೂ ಹೋಗಿ ರೆಸ್ಟ್ ಮಾಡಬೇಕು. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಇರಿ ಇಟ್ಕೊಳ್ಳಿ.
ಲೆಟ್ಸ್ ಗೋ ಹೋಮ್ ಗೈಸ್. ಟ್ರಾಫಿಕ್ ನೋಡಿ ಗೈಸ್, ಸಂಡೇ ಟೈಮ್ ಆಗಿದೆ 9:30 ಹತ್ತತ್ರ, ಆಲ್ಮೋಸ್ಟ್ 9:30 ಈಗ. ಅದು ತುಂಬ ಟ್ರಾಫಿಕ್. ಎಲ್ಲರೂ ಊರಿಂದ ವಾಪಸ್ ಬರ್ತಿರ್ತಾರೆ ಅನ್ಸುತ್ತಲ್ವಾ? ಸಂಡೇ ಈವ್ನಿಂಗ್ ಅಲ್ವಾ? ಎಲ್ಲ ಊರಿಂದ ವಾಪಸ್ ಬರ್ತಾ ಇರ್ತಾರೆ. ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೇನಾದರೂ ಹೇಳಿ ಬ್ಲಾಗ್ ಕವರ್ ಮಾಡೋಕ್ಕೆ. ಮತ್ತೆ ಏನು ಗೈಸ್ ಸಮಾಚಾರ? ಏನಿಲ್ಲ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು. ನಾಳೆಯಿಂದ ತಿರ್ಗಾ ಸ್ಟಾರ್ಟ್ ವರ್ಕು, ಪ್ರೆಷರು, ಟೆನ್ಷನ್ನು. ಈ ವಾರ ಚೆನ್ನಾಗಿತ್ತು. 2 days ಹೋಗಿದ್ದು ಹೆಂಗೆ ಅಂತಲೇ ಗೊತ್ತಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸು ಗೈಸ್. ಸೀರಿಯಸ್ಲಿ ಏನು ಗೊತ್ತಾ, ಇದ್ರೆ ಏನೂ ಇರಲ್ಲ. ಯಾವ್ದಾದ್ರು ಫಂಕ್ಷನ್ಸ್ ಬಂದರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಬರುತ್ತೆ. ಚೆನ್ನಾಗಿತ್ತು. ಏನು ಅನ್ಸುತ್ತೆ? ಹಾಗಾಗಿ ಇವತ್ತಿನ ಸಂಡೇ ನಮ್ಮದು ಮುಗೀತು. ಏನೇನು ಮನೆಗೆ ಹೋಗಿ ರೆಸ್ಟ್ ಮಾಡಿ ಮಾಡ್ಕೊಳ್ಳೋದು. ಗೈಸ್ ಫೈನಲಿ ಮನೆ ರೀಚ್ ಆದ್ವಿ. ಆಯ್ತು ಬಿಡಿ, ಹೋಗ್ಯಾ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಅರುಣ್ ಅವರೇ ಏನು ಹೇಳ್ತೀರಾ? ಸೊ ಗೈಸ್ ಇದಾಗಿತ್ತು ಒಂದು ಸಣ್ಣ ಪುಟ್ಟ ಮಿನಿ ಬ್ಲಾಗ್, ಸಂಡೇ ಮಿನಿ ಬ್ಲಾಗ್ ಅಂತ ಹೇಳ್ಬೋದು. ಇಟ್ ವಾಸ್ ಅ ವೆರಿ ಗುಡ್ ಫಂಕ್ಷನ್, ವೆರಿ ಗುಡ್ ಈವೆಂಟ್. ಸ್ಯಾಟರ್ಡೆ ಸಂಡೇ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾರಿ, ಸಪೋರ್ಟ್ ಮಾಡ್ತಾರಿ. ಮತ್ತಷ್ಟು ವೀಡಿಯೋಸ್ಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಕ್ಕಿನ್ನ ವೀಡಿಯೋಸ್ ಬರುತ್ತೆ, ವೆಯ್ಟ್ ಮಾಡಿ. ಸರಿ. ಸೊ ಎಲ್ಲರೂ ಖುಷಿಯಾಗಿರಿ. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.